ಕರ್ನಾಟಕದ ಅಯೋಧ್ಯೆ ಶಾಖಾದ್ರಿ ವರ್ಸಸ್ ದತ್ತಪೀಠ. ಇದು ಕರ್ನಾಟಕದ ಅಯೋಧ್ಯೆ, ಕಾಫಿ ನಾಡು ದತ್ತಪೀಠ. ಶಾಖಾದ್ರಿ ಇರುವವರೆಗೂ ದತ್ತಪೀಠಕ್ಕೆ ಕಂಟಕವಿದೆಯೇ? ದತ್ತಪೀಠ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇಸ್ಲಾಂ ಆಚರಣೆಗೆ ಶ್ರೀರಾಮ ಸೇನೆ ತೀವ್ರ ವಿರೋಧ. ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ಕರ್ನಾಟಕದ ಅಯೋಧ್ಯೆ ಎಂದೇ ಖ್ಯಾತಿಯಾಗಿರೋ ಕಾಫಿ ನಾಡಿನ ದತ್ತಪೀಠ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಶ್ರೀರಾಮ ಸೇನೆಯಿಂದ ದತ್ತಪೀಠದಲ್ಲಿ ಇಸ್ಲಾಂ ಆಚರಣೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸುಮಾರು 20 ವರ್ಷಗಳಿಂದ ದತ್ತಪೀಠ ಹಿಂದೂಗಳ ಪೀಠ ಆಗಬೇಕು ಅಂತ ಹೋರಾಟ ನಡೀತಲೇ ಇದೆ. ಈ ಪೀಠ ಸಂಪೂರ್ಣವಾಗಿ ಹಿಂದೂ ಪೀಠ, ಅಲ್ಲಿ ಯಾವ ಬಾಬಾ ಬುಡನ್ ಇಲ್ಲ ಎಂಬುದು ಹಿಂದೂಗಳ ವಾದವಾಗಿದೆ. ಈ ದತ್ತಪೀಠದ ವಿವಾದದ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬೇಕಾದ್ರೆ ನೀವು ಈ ಸ್ಟೋರಿಯನ್ನ ನೋಡಲೇಬೇಕು. ಹಿಂದೂಗಳು ಇದನ್ನ ಇನಾಮ್ ದತ್ತಾತ್ರೇಯ ಪೀಠ ಅಂತ ಕರೆದ್ರೆ, ಮುಸ್ಲಿಮರು ಬಾಬಾ ಬುಡನ್ ಗಿರಿ ದರ್ಗಾ ಅಂತ ನಂಬಿದ್ದಾರೆ. ಹಿಂದೂ ಸಂಘಟನೆಗಳು ದತ್ತಪೀಠದಲ್ಲಿ ದತ್ತ ಜಯಂತಿ ಆಚರಿಸಿದರೆ ಮುಸ್ಲಿಮರು ಉರುಸನ್ನ ಆಚರಿಸ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ದತ್ತಪೀಠಕ್ಕಾಗಿ ಹಿಂದೂ ಸಂಘಟನೆಗಳು ಹೋರಾಟ ಮಾಡುತ್ತಲೇ ಬರ್ತಾ ಇವೆ. ವಿಶೇಷವಾಗಿ ಶ್ರೀರಾಮ ಸೇನೆ ಪ್ರತಿ ವರ್ಷ ದತ್ತ ಜಯಂತಿ ಪ್ರಯುಕ್ತ ದತ್ತಮಾಲಾ ಅಭಿಯಾನದ ಮೂಲಕ ಹೋರಾಟವನ್ನ ಮಾಡುತ್ತೆ. ಇನಾಮ್ ಬಾಬಾ ಬುಡನ್ ಗಿರಿಯು ಹಿಂದೂಗಳ ಆಸ್ತಿ, ಅಲ್ಲಿ ಹಿಂದೂಗಳೇ ಸಾರ್ವಭೌಮ ಅಂತ ಆ ಸ್ಥಳ ಸಂಪೂರ್ಣವಾಗಿ ಹಿಂದೂಗಳಿಗೆ ಮಾತ್ರ ಅಂತ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ವಿವಾದ ಅಂತ್ಯಗೊಂಡು ಇದೀಗ ಕೆಲವೇ ದಿನಗಳಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ಳಲಿದೆ. ದತ್ತಪೀಠ ವಿವಾದವು ಆಗಾಗ ಬೆಳಕಿಗೆ ಬರ್ತಾ ಇರುತ್ತೆ. ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಯುತ್ತದೆ ಎಂಬುದು ಎಲ್ಲರ ಆಶಯ. ಆದರೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸರ್ಕಾರಗಳು ತಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಈ ವಿವಾದ ಬಗೆಹರಿಸದೆ ಹಾಗೆಯೇ ಉಳಿಸಿಕೊಂಡು ಬರ್ತಾ ಇವೆ. ಏನು ಇಡೀ ದತ್ತಪೀಠದ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂತಹ ಇನಾಮ್ ದತ್ತಾತ್ರೇಯರ ಹೆಸರಿನಲ್ಲಿರ್ತಕ್ಕಂಥ 1861 ಎಕರೆ ಏನು ಜಮೀನಿದೆ, ಆ ಜಮೀನು ಸಂಪೂರ್ಣವಾಗಿ ಇನಾಮ್ ದತ್ತಾತ್ರೇಯರ ಹೆಸರಿನಲ್ಲೇ ಬರಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ. ಮತ್ತೆ ಇದು ಸಾರ್ವಜನಿಕವಾದಂತಹ ಒಂದು ದತ್ತಾತ್ರೇಯರ ದತ್ತಪೀಠ ಆಗಬೇಕು ಅಂತ ಹೇಳಿ ಒಂದು ಆಗ್ರಹ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲ ಗೋರಿಗಳನ್ನ ತತ್ಕ್ಷಣವೇ ಸರ್ಕಾರ ಸ್ಥಳಾಂತರ ಮಾಡಬೇಕು. ಏನು ನಾಗೇನಹಳ್ಳಿಯ ಸರ್ವೆ ನಂಬರ್ 57ರಲ್ಲಿರ್ತಕ್ಕಂತಹ ಬಾಬಾ ಬುಡನ್ ದರ್ಗಾ ಏನಿದೆ, ಅಲ್ಲಿಗೆ ಸಂಪೂರ್ಣವಾದಂತಹ ಎಲ್ಲ ಗೋರಿಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ. ಕರ್ನಾಟಕದ ಅಯೋಧ್ಯೆ ಎಂದೇ ಕರೆಯಲಾಗ್ತಾ ಇರೋ ಈ ದತ್ತಪೀಠದ ದತ್ತಾತ್ರೇಯರನ್ನು ವಿವಾದದ ದೇವರು ಅಂತಾನೆ ಕರೀತಾರೆ. ಈ ಸ್ಥಳಕ್ಕಾಗಿ ಹಿಂದೂ ಮತ್ತು ಮುಸ್ಲಿಮರು ಕೋರ್ಟ್ ಒಳಗೆ ಹೊರಗೆ ಹಲವು ದಶಕಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಇದೀಗ ಮಾಜಿ ಸಚಿವ ಸಿಟಿ ರವಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ದತ್ತಾತ್ರೇಯರಿಗೆ ಮತ್ತೊಂದು ವಿವಾದ ಅಂಟಿಕೊಳ್ಳುವ ರೀತಿಯಲ್ಲಿ ಟೆನೆಂಟ್ ಆಕ್ಟ್ ಬರುವ ಮೊದಲೇ ದತ್ತಾತ್ರೇಯರ ಹೆಸರಲ್ಲಿ 1861 ಎಕರೆ ಜಮೀನಿತ್ತು. ಆ ಜಮೀನು ಈಗ ಏನಾಯ್ತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ದತ್ತಾತ್ರೇಯರ ಚಿರಾಸ್ತಿ ಅಕ್ರಮ ಪರಭಾರೆ ಬಗ್ಗೆ ದಿ ಮೇಜರ್ ಪೂವಯ್ಯ ನೇತೃತ್ವದ ಸಮಿತಿಯ ತನಿಖೆಯಲ್ಲಿ ಸಾಬೀತಾಗಿತ್ತು. ಇನ್ನು ಸ್ಥಿರಾಸ್ತಿ 1861 ಎಕರೆ ಜಮೀನನ್ನು ನಕಲೆ ದಾಖಲೆ ಸೃಷ್ಟಿಸಿ ಪ್ರಭಾವಿಗಳು ಕಬಳಿಸಿದ್ದಾರೆ ಅಂತ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರದಿಂದ 32 ಕಿಲೋಮೀಟರ್ ದೂರದಲ್ಲಿ ಚಂದ್ರದೋ ಪರ್ವತ ಶ್ರೇಣಿಯಲ್ಲಿ ಬಾಬಾ ಬುಡನ್ ಗಿರಿ ಇದೆ. ಮುಗಿಲು ಚುಂಬಿಸುವ ಬೆಟ್ಟ ಶ್ರೇಣಿ, ಹಚ್ಚ ಹಸುರಿನ ತಂಪು ವಾತಾವರಣದಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಇದೆ. ಈ ಗುಹೆಗೆ ಹೋಗುವ ಎರಡೂ ಬದಿಗಳಲ್ಲಿ ಗೋರಿಗಳಿವೆ. ಗುಹೆ ಪ್ರವೇಶದ್ವಾರದ ಮುಂಭಾಗ ವಿಶಾಲವಾದ ಜಾಗ. ಗುಹೆಯೊಳಗೆ ಒಂದು ಹಜಾರ, ಮತ್ತೊಂದು ದತ್ತಾತ್ರೇಯ ಪಾದುಕೆಗಳಿವೆ. ಇಲ್ಲಿ ಯಾವಾಗಲೂ ನಂದಾದೀಪ ಉರಿತಾ ಇರುತ್ತೆ.
ಹಜಾರದ ಒಂದು ಭಾಗದಲ್ಲಿ 4 ಗೋರಿಗಳಿದ್ದು ಇವು ದತ್ತಾತ್ರೇಯರ ಶಿಷ್ಯರ ಸಮಾಧಿ ಅಂತ ಹಿಂದೂ ಸಂಘಟನೆಗಳು ವಾದಿಸಿದರೆ, ಇದನ್ನು ವಿರೋಧಿಸುವವರು ಬಾಬಾ ಬುಡನ್ ಶಿಷ್ಯರ ಗೋರಿಗಳು ಅಂತ ಹೇಳ್ತಾ ಇರ್ತಾರೆ. ಹೈದರಾಲಿ, ಟಿಪ್ಪು ಸುಲ್ತಾನ್, ಮೈಸೂರು ರಾಜರ ಆಳ್ವಿಕೆಗೆ ಈ ಬಾಬಾ ಬುಡನ್ಗಿರಿ ಪ್ರದೇಶ ಒಳಪಟ್ಟಿತ್ತು. ಕೆಳದಿ ರಾಣಿ ಚೆನ್ನಮ್ಮಾಜಿ, ಆನೆಗೊಂದಿ ಅರಸರು ಮಠ ಛತ್ರ ಕಟ್ಟಿಸಿದ್ರು. ಮೈಸೂರು ಅರಸರು ಈ ಪೀಠಕ್ಕೆ ಸಾವಿರಾರು ಎಕರೆ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ರು. ಅಷ್ಟೇ ಅಲ್ಲ, ದತ್ತಾತ್ರೇಯರಿಗೆ ನಿತ್ಯ ಪೂಜಾ ಕೈಂಕರ್ಯಕ್ಕೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ಸೌಲಭ್ಯಗಳನ್ನ ಕೂಡ ಕಲ್ಪಿಸಿದ್ರು. ಮೈಸೂರು ಅರಸರು ಸಾವಿರಾರು ಎಕರೆಯನ್ನ ಇನಾಮ್ ನೀಡಿದ ಪರಿಣಾಮ ಅಂದಿನಿಂದಲೂ ಈ ಧಾರ್ಮಿಕ ಕ್ಷೇತ್ರ ಇನಾಮ್ ದತ್ತಾತ್ರೇಯ ಪೀಠ ಅಂತ ಪ್ರಸಿದ್ಧಿ ಪಡೆದಿದೆ. 18ನೇ ಶತಮಾನದ ಸಮಯದಲ್ಲಿ ಸೂಫಿ ಪರಂಪರೆಯ ಹಜರತ್ ದಾದಾ ಹಯಾತ್ ಮೀರ್ ಕಲಂದರ್ ಇಲ್ಲಿಗೆ ಭೇಟಿಯನ್ನ ನೀಡಿ ಇಲ್ಲಿಯೇ ವಾಸ್ತವ್ಯ ಹೂಡಿದ್ರು. ಅಂದಿನಿಂದ ಮುಸ್ಲಿಮರು ಇಲ್ಲಿಗೆ ಬರಲು ಆರಂಭಿಸಿದ್ರು. ಮೈಸೂರು ಸಂಸ್ಥಾನವನ್ನ ವಶಪಡಿಸಿಕೊಂಡ ಹೈದರಾಲಿ ಶ್ರೀರಂಗಪಟ್ಟಣದ ಇಸ್ಮಾಯಿಲ್ ಶಾಕಾದ್ರಿ ಎಂಬ ಫಕೀರನನ್ನ ಕೆಲಸಕ್ಕೆ ಅಂತ ನೇಮಿಸಿತ್ತು. ಆದ್ರೆ ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರು ಬುಡನ್ ಹಾಗೂ ಸೈಯದ್ ಎಂಬ ಇಬ್ಬರು ಮಕ್ಕಳನ್ನ ದತ್ತು ಸ್ವೀಕಾರ ಮಾಡ್ತಾರೆ. ಮುಂದೆ ಆಡಳಿತಕ್ಕೆ ಬಂದ ಟಿಪ್ಪು ಇದೇ ಬುಡನ್ನನ್ನು ದತ್ತಾಪೀಠದ ಆಡಳಿತಕ್ಕಾಗಿ ನೇಮಕ ಮಾಡ್ತಾನೆ. ದತ್ತಪೀಠಕ್ಕೆ ಬಂದ ಬುಡನ್ ಶಾಕಾದ್ರಿ ಓರ್ವ ವ್ಯವಸ್ಥಾಪಕನ ಕೆಲಸಕ್ಕಾಗಿ ಬಂದದ್ದು ವಿನಃ ಆತ ಎಂದೂ ಧಾರ್ಮಿಕ ಗುರು ಆಗಿರಲಿಲ್ಲ. ಅಂದಿನಿಂದ ದತ್ತಪೀಠದ ವ್ಯವಸ್ಥಾಪಕರಾಗಿ ಶಾಕಾದ್ರಿ ಮನೆತನ ಕಾಯಂಗೊಂಡಿದೆ ಅನ್ನೋದು ಹಿಂದೂ ಸಮುದಾಯ ಹಾಗೂ ದತ್ತಪೀಠದ ಹೋರಾಟಗಾರರ ವಾದ. 1917ರಲ್ಲಿ ಬ್ರಿಟಿಷರು ಇದನ್ನ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅಂತ ಗುರುತಿಸಿ ಮುಜರಾಯಿ ಇಲಾಖೆಗೆ ಸೇರಿಸಿದ್ರಂತೆ. ಆದ್ರೆ ಮುಜರಾಯಿ ಇಲಾಖೆಯಲ್ಲಿದ್ದ ದತ್ತಪೀಠವನ್ನು 1974ರಲ್ಲಿ ವಕ್ಫ್ ಬೋರ್ಡ್ಗೆ ಸೇರಿಸಲಾಗಿದೆ ಅಂತ ದತ್ತಪೀಠದ ಹೋರಾಟಗಾರರು ಹೇಳ್ತಾರೆ. ಅಂದಿನಿಂದ ಸರ್ಕಾರದ ನಡೆಯನ್ನ ವಿರೋಧಿಸಿ ಹೋರಾಟಗಳು ಅಡಿಯಿಟ್ಟಿವೆ. 1980ರಿಂದ ಮತ್ತೆ ದತ್ತ ಜಯಂತಿಯ ದಿನಪೀಠಕ್ಕೆ ಹೋಗುವ ಸಂಪ್ರದಾಯ ಜನ್ಮ ತಾಳಿತು. 1980ರ ದಶಕದಲ್ಲೇ ದತ್ತಪೀಠದ ಹೋರಾಟಕ್ಕೆ ಸಮಿತಿ ಕೂಡ ರಚನೆಯಾಗಿತ್ತು. 1992ರಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರ ನೇತೃತ್ವದಲ್ಲಿ ದತ್ತಪೀಠಕ್ಕೆ ತೆರಳಿದ್ದ ಹಿಂದೂ ಕಾರ್ಯಕರ್ತರು ದತ್ತಪೀಠದಲ್ಲಿ ಭಗವಧ್ವಜವನ್ನ ಹಾರಿಸಿದ್ರು. ಅದೇ ಕಾರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಹಲವರನ್ನ ಬಂಧಿಸಿದ್ರು. ದತ್ತಪೀಠದ ಮುಕ್ತಿಗಾಗಿ ಹೋರಾಡ್ತಾ ಇದ್ದ ಕಾರ್ಯಕರ್ತರು ತಿಂಗಳುಗಟ್ಟಲೆ ಜೈಲುವಾಸ ಕೂಡ ಅನುಭವಿಸಿದ್ರು. ದತ್ತಪೀಠ ಹೋರಾಟಕ್ಕೆ 1997ರಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ರಂಗಪ್ರವೇಶ ಮಾಡೋ ಮೂಲಕ ಹೊಸ ತಿರುವು ಲಭಿಸಿತು. ಸುನಿಲ್ ಕುಮಾರ್, ಸಿಟಿ ರವಿ, ಪ್ರಮೋದ್ ಮುತಾಲಿಕ್ ಮುಂಚೂಣಿಯಲ್ಲಿದ್ದರು. ರಥಯಾತ್ರೆ, ಜೀಪ್ ಜಾಥಾ, ಸಮಾವೇಶ, ದತ್ತಮಾಲೆ ಅಭಿಯಾನ, ದತ್ತ ಜಯಂತಿ, ಶೋಭಾಯಾತ್ರೆ ಹೀಗೆ ಹಲವು ಹೋರಾಟಗಳನ್ನು ಕೂಡ ರೂಪಿಸಲಾಯಿತು. ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಮುಖಂಡರು ದತ್ತಪೀಠ ಹೋರಾಟದಲ್ಲಿ ತೊಡಗಿಸಿಕೊಂಡರು. ಈ ದತ್ತಪೀಠ ಹಿಂದೂಗಳ ಪವಿತ್ರ ಕ್ಷೇತ್ರ. ನಾಗೇನಹಳ್ಳಿಯ ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡನ್ ದರ್ಗಾ ಇದ್ದು ದತ್ತಪೀಠದಲ್ಲಿ ಇರುವ ಗೋರಿಗಳನ್ನ ಅಲ್ಲಿಗೆ ಸ್ಥಳಾಂತರ ಮಾಡಲಾಯಿತು. ದತ್ತಪೀಠವನ್ನು ಹಿಂದೂಗಳಿಗೆ ಬಿಟ್ಟುಕೊಡಬೇಕು. ಇಲ್ಲಿ ತ್ರಿಕಾಲ ಪೂಜೆ ಕೂಡ ನಡೀಬೇಕು. ಸರಕಾರಿ ದಾಖಲೆಗಳ ಪ್ರಕಾರವೇ ವಿವಾದವನ್ನ ಪರಿಹರಿಸಿ ಎಂಬುದು ಸಂಘ ಪರಿವಾರದ ಬೇಡಿಕೆಯಾಗಿದೆ. ದತ್ತಪೀಠದಲ್ಲಿ ನಿತ್ಯವೂ ಅನ್ನದಾನ ನಡೆಯಬೇಕು. ದತ್ತಪೀಠದಲ್ಲಿ ಕೂಡಲೇ ವಸ್ತ್ರ ಸಂಹಿತೆ ಜಾರಿ ಮಾಡಬೇಕು. ಹಿಂದೂ ಸಂಸ್ಕೃತಿಯಲ್ಲಿರುವ ವಸ್ತ್ರವನ್ನೇ ಧರಿಸಿ ಬರಬೇಕು. ಮಹಿಳೆಯರು ಮೈ ಮುಚ್ಚುವ ಸೀರೆಯನ್ನ ಧರಿಸಿ ಬರಬೇಕು. ಪುರುಷರು ಕೂಡ ಹಿಂದೂ ಸಂಸ್ಕೃತಿಯನ್ನ ಬಿಂಬಿಸುವ ಬಟ್ಟೆಯನ್ನ ಧರಿಸಬೇಕು ಎಂಬುದು ಸಂಘ ಪರಿವಾರ ಹೇಳುತ್ತೆ. ಆದರೆ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಹಿಂದೂ ಮುಸ್ಲಿಮರ ಭಾವೈಕ್ಯ ತಾಣವಾಗಿ ಉಳಿಬೇಕು.
ಹಿಂದೂ ಧರ್ಮದ ಕಂದಾಚಾರ ವಿರೋಧಿಸಿದ ನಾಥ ಪಂಥದ ದತ್ತ, ಮುಸ್ಲಿಂ ಧರ್ಮದ ಕಂದಾಚಾರವನ್ನ ವಿರೋಧಿಸಿದ ಸೂಫಿ ಸಂತ ಬಾಬಾ ಬುಡನ್ ಇಲ್ಲಿ ನೆಲೆಸಿದ್ದು ಸೌಹಾರ್ದ ತಾಣವಾಗಿರಲು ಬಿಡಬೇಕು. ಇಲ್ಲಿ ವೈದಿಕ ಆಚರಣೆಗೆ ಅವಕಾಶವನ್ನ ನೀಡಬಾರದು ಎಂಬುದು ಪ್ರಗತಿಪರ ಸಂಘಟನೆಗಳ ಆಗ್ರಹ. ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.